ಶಾಲೆಯಲ್ಲಿ ತಾವು ಇವತ್ತು ಪಾಠ ಮಾಡಿ ಬಂದಿರಿ. ನಮ್ಗೆಲ್ಲರಿಗೂ ಇವತ್ತು ಒಂದು ದಿವಸದ ನಿಮ್ಮ ಪಾಠವನ್ನು ನೋಡುವ ಇಚ್ಛೆಯಿಂದ ನಾವೆಲ್ಲರೂ ಇಲ್ಲಿ ಬಂದಿದ್ದೀವಿ. ಸರ್ ನಿಮ್ಗೆ ತುಂಬಾ ಧನ್ಯವಾದಗಳು ನಮ್ಗೆ ಪಾಠ ಮಾಡ್ತಾ ಇದ್ದೀವಿ. ಬನ್ನಿ ಸರ್, ಸ್ವಾಗತ. ತಾವೆಲ್ಲ ಶಾಲೆಯ ಹಳೆ ವಿದ್ಯಾರ್ಥಿಗಳು, ಇವತ್ತು ವಿದ್ಯಾರ್ಥಿಗಳಾಗಿ ಇಲ್ಲಿ ಕೂತ್ಕೊಂಡಿದ್ದೀವಿ. ನಾನು ಹಳೆ ವಿದ್ಯಾರ್ಥಿ ಆದರೂ ಇಲ್ಲಿಯ ಹಳೆಯ ಶಿಕ್ಷಕನಾಗಿ ಇಲ್ಲಿ ಬರ್ತಾ ಇದ್ದೇನೆ. ಇವತ್ತು ನಾವು ಶತಮಾನೋತ್ತರ ಸಂಭ್ರಮವನ್ನ ಇನ್ನೆರಡು ದಿನಗಳಲ್ಲಿ ಆಚರಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಾನು ತಮಗೆಲ್ಲ ಒಬ್ಬ ಇಂಗ್ಲಿಷ್ ಶಿಕ್ಷಕನಾಗಿ ಇಂಗ್ಲಿಷ್ ಪಾಠ ಮಾಡದೆ ಒಂದು ನೀತಿ ಪಾಠವನ್ನು ಹೇಳಲಿಕ್ಕೆ ಬಯಸ್ತೇನೆ. ಯಾರಿಗಿಷ್ಟ ಇಲ್ಲ ಹೇಳಿ? ಎಲ್ಲರಿಗೂ ಇಷ್ಟ. ಹಾಗಾದ್ರೆ ನೀವು ಎಷ್ಟು ದೊಡ್ಡ ಕಥೆ ಹೇಳ್ತೀರಿ? ಎಷ್ಟು ದೊಡ್ಡ ಕಥೆ ಬೇಕಾದ್ರೂ ಹೇಳ್ಬೋದು, ಸಣ್ಣ ಕಥೆ ಬೇಕಾದ್ರೂ ಹೇಳ್ಬೋದು. ಎಷ್ಟು ದೊಡ್ಡ ಅಂದ್ರೆ ಎಷ್ಟು ದೊಡ್ಡ ಕಥೆ? ದೊಡ್ಡ ಕಥೆ. ಆ ಕಥೆ ಮುಗಿಬಾರದು. ದ ಎಂಡ್ಲೆಸ್ ಸ್ಟೋರಿ ಯಾರು ಹೇಳ್ತೀವಿ? ಇಲ್ಲ ಅಲ್ವಾ? ಇಲ್ಲ. ಹಾಗಾದ್ರೆ ಇವತ್ತು ನಾನು ಒಂದು ಚಿಕ್ಕ ಕಥೆ, ಆದ್ರೆ ಅದು ದೊಡ್ಡ ಕಥೆ. ಒಬ್ಬ ರಾಜನ ಪರಿವರ್ತನೆ ಮಾಡಿದಂತ ಒಂದು ಕಥೆ. ಆ ಕಥೆ ಹೇಗಿದೆ ಅಂದ್ರೆ, ರಾಜ ಇದ್ದ, ಅವನಿಗೆ ಕಥೆ ತುಂಬಾ ಇಷ್ಟ. ಕತೆ ಅಂದ್ರೆ ಅವನು ದಿನ ಇಡೀ ಮಲಗುವಾರು ಕತೆ ಕೇಳ್ತಿದ್ದ. ಅವನಿಗೆ ಕತೆ ಹೇಳಿ 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 ಆ ಜನರಿಗೆಲ್ಲ ಪಾಪ ರೋಸ್ ಹೋಗ್ತಿದ್ದ. ಏನ್ ಮಾಡೋದು ಈಗ? ರಾಜನಿಗೆ ಕತೆ ಎಲ್ಲಿ ತರೋ? ದಿನ ಅಷ್ಟೆಲ್ಲ ಕತೆಗಳನ್ನು ಹುಡುಕೋದು ಹೇಗೆ? ಬೇರೆ 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 ರಾಜ್ಯಗಳಿಂದೆಲ್ಲ ಕತೆಗಾರನ ಕರೆಸಿದ್ರು, ಆದ್ರೂ ಅವನಿಗೆ ಸಂತುಷ್ಟನೇ ಆಗ್ತಾ ಇರಲಿಲ್ಲ. ಒಂದಿನ ಒಬ್ಬ ದನ ಕಾಯೋ ಹುಡುಗ ಅಲ್ಲಿ ಡಂಗುರ ಹೊಡಿತಾ ಹೋಗ್ತಾ ಇರ್ಬೇಕಾದ್ರೆ ಯಾರಾದ್ರೂ ದೊಡ್ಡ ಕತೆ ಹೇಳೋರಿದ್ರೆ ಅವರಿಗೆ ಅರ್ಧ ರಾಜ್ಯವನ್ನು ಕೊಡ್ತೇವೆ ಬಹುಮಾನ. ಆಗ ಅವ್ನು ಕೇಳ್ತಾನೆ ಆ ಡಂಗುರ ಹುಡುಗನ ಹತ್ರ, ನೀವು ಅಣ್ಣ ಇದರ ಅರ್ಥ ನನ್ಗೆ ಗೊತ್ತಾಗಿಲ್ಲ, ಏನ್ ಅರ್ಥ ಇದು? ಇಲ್ಲ, ಅವನು ಕತೆ ಹೇಳಿದ್ರೆ ನಿನಗೆ ಅರ್ಧ ರಾಜ್ಯ ಕೊಡ್ತಾರೆ. ಅವನಿಗೆ ಆಸೆ ಆಯ್ತು, ನಾನು ಬಡವ, ನನ್ಗೊಂದು ಕತೆ ಬರ್ತದೆ, ಆಯ್ತು ನಾನು ಬರ್ತೇನೆ ಅಂತ ಒಂದು ದಿವಸ ಆ ಸ್ಥಾನದಲ್ಲಿ ಎಲ್ಲರೂ ಕೂಡಿದ್ರು. ಆ ಕತೆ ದೊಡ್ಡ ಕತೆ. ಕತೆ ಶುರು ಮಾಡ್ದ. ಒಂದು ಊರಲ್ಲಿ ಒಬ್ಬ ರೈತ ಇದ್ದ. ಅವನಿಗೆ 400 ಎಕರೆ ಜಮೀನು. ಅದರಲ್ಲಿ 100 ಎಕರೆಯಲ್ಲಿ ಜೋಳ ಬೆಳೆದ, 100 ಎಕರೆಯಲ್ಲಿ ರಾಗಿ ಬೆಳೆದ, 100 ಎಕರೆಯಲ್ಲಿ ನವಣೆ ಬೆಳೆದ, 100 ಎಕರೆಯಲ್ಲಿ ಗೋಧಿ ಬೆಳೆದ. ಹೀಗೆ ಅಷ್ಟು ಬೆಳೆದು ಎಲ್ಲ ಕಾಳನ್ನ ರಾಶಿ ಹಾಕ್ತ, ಒಂದೊಂದು ಕಡೆ ಒಂದೊಂದು ರಾಶಿ ಹಾಕ್ತ. ರಾಜನಿಗೆ ಕುತೂಹಲಕ್ಕೆ ಮತ್ತು ಆಗ ಹೇಳ್ದ, ಒಂದು ಗಿಳಿ ಬಂತಲ್ಲಿ. ಗಿಳಿ ಬಂತು, ಒಂದು ಕಾಳು ತಿಂತು, 2 ಕಾಳು ತಿಂತು, 3 ಕಾಳು ತಿಂತು, 4 ಕಾಳು ತಿಂತು. ಹೀಗೆ ಹೇಳ್ತಾ 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 ಹೋದ. ಕಡೆ ಅವ್ನಿಗೆ ರಾಜ ಕೇಳಿದ, ಕತೆ ಅವ್ನು ಮುಗೀತದೆ, ಅದು ಕಾಳು ತಿಂದಾಗ್ಲಿಲ್ಲ. ಕತೆ ಈಗ ಜೋಳ ತಿಂದಾಗ್ಬೇಕು, ರಾಗಿ ತಿಂದಾಗ್ಬೇಕು, ಗೋಧಿ ತಿಂದಾಗ್ಬೇಕು, ನವಣೆ ತಿಂದಾಗ್ಬೇಕು. ಈ 4 ತಿಂದಾದ್ಮೇಲೆ ಕತೆ ಮುಂದುವರಿತದೆ ಅಂತ ಹೇಳ. ಆಗ ರಾಜ ಕತೆ ಇದು. ಹಾಗಾಗಿ ನಾನಿನ ಕತೆ ಕೇಳೋದಿಲ್ಲ, ಜನರ ವ್ಯಥೆ ಕೇಳ್ತೇನೆ ಅಂತ. ಇದು ರಾಜನ ರೀತಿ ಮಾಡುವ ಕತೆ. ತಮಗೆಲ್ಲ ಇಷ್ಟ ಆಯ್ತು ಅಂತ ತಮಗೆಲ್ಲ ಧನ್ಯವಾದ.